ರಾಜ್ಯ ಬಿಜೆಪಿಯಲ್ಲಿ ಹೊಸ ಸಾರಥಿ ಆಯ್ಕೆಯ ಕಸರತ್ತು ನಡೀತಾ ಇದ್ದು, ಈ ಬಗ್ಗೆ ಕೇಂದ್ರ ನಾಯಕರು ಬೆಂಗಳೂರಿನಲ್ಲೇ ಬೀಡು ಬಿಟ್ಟು 30ಕ್ಕೂ ಹೆಚ್ಚು ಪ್ರಮುಖರಿಂದ ಗುಪ್ತವಾಗಿ ಅಭಿಪ್ರಾಯ ಸಂಗ್ರಹಿಸಿದ್ದಾರೆ. ಇದರ ಬೆನ್ನಲ್ಲೇ ಕೆಲಸ ಮಾಡದ ನಾಯಕರಿಗೆ ಕೋಕ್ ನೀಡಿ ಬುಡದಿಂದಲೇ ಪಕ್ಷ ಕ್ಲೀನ್ ಮಾಡೋದಕ್ಕೆ ಹೈಕಮಾಂಡ್ ಮಾಸ್ಟರ್ ಸ್ಕೆಚ್ ಹಾಕಿದೆ. ಆ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ರಾಜ್ಯ ಬಿಜೆಪಿಯಲ್ಲಿ ಸಾರಥಿ ಬದಲಾವಣೆ ಕಸರತ್ತು. ಹೊಸ ಅಧ್ಯಕ್ಷರ ಆಯ್ಕೆಗೆ ಕೇಂದ್ರ ನಾಯಕರ ಗುಪ್ತ ಸಭೆ. 3 ಕೊಠಡಿ, 3 ದೂತರು, 30 ಮಂದಿ ಅಭಿಪ್ರಾಯ. ರಾಜ್ಯ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಬರದಿಂದ ಸಾಗಿದೆ. ಕೇಂದ್ರ ನಾಯಕರು ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಬೀಡು ಬಿಟ್ಟು 30ಕ್ಕೂ ಹೆಚ್ಚು ಪ್ರಮುಖ ನಾಯಕರನ್ನು ವೈಯಕ್ತಿಕವಾಗಿ ಭೇಟಿಯಾಗಿ ರಹಸ್ಯವಾಗಿ ಅಭಿಪ್ರಾಯ ಸಂಗ್ರಹಿಸಿದ್ದಾರೆ. ಪ್ರಮುಖವಾಗಿ ಮುಂದಿನ ರಾಜ್ಯಾಧ್ಯಕ್ಷರು ಯಾರಾಗಬೇಕು, ಯಾವ ಸಮುದಾಯಕ್ಕೆ ಮಣೆ ಹಾಕಬೇಕು ಮತ್ತು ಆ ನಾಯಕನೇ ಯಾಕೆ ಆಗಬೇಕು ಎನ್ನುವುದರ ಬಗ್ಗೆ 3 ಪ್ರಮುಖ ಪ್ರಶ್ನೆಗಳನ್ನಿಟ್ಟುಕೊಂಡು ಹೈಕಮಾಂಡ್ ನಾಯಕರು ಚರ್ಚೆ ನಡೆಸಿದ್ದಾರೆ. ಆದರೆ ಒಮ್ಮೆಯೂ ಹಾಲಿ ಅಧ್ಯಕ್ಷ ವಿಜಯೇಂದ್ರ ಅವರನ್ನ ಯಾಕೆ ಮುಂದುವರಿಸಬಾರದು ಎಂಬ ನೆಗೆಟಿವ್ ಪ್ರಶ್ನೆಯನ್ನು ಎಲ್ಲಿಯೂ ಕೇಳದಿರುವುದು ತೀವ್ರ ಕುತೂಹಲ ಮೂಡಿಸಿದೆ. ಈ ಬಾರಿ ಹೈಕಮಾಂಡ್ ನಾಯಕರೇ ಸ್ವತಃ 30 ಪ್ರಮುಖ ನಾಯಕರನ್ನ ಗುರುತಿಸಿ ತಾವೇ ಕರೆ ಮಾಡಿ ಕರೆಸಿಕೊಂಡು ಅವರಿಂದ ಮುಕ್ತವಾಗಿ ಅಭಿಪ್ರಾಯ ಕೇಳಿದ್ದಾರೆ. 2 ದಿನಗಳಲ್ಲಿ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರೇ ನೇರವಾಗಿ ರಾಜ್ಯಕ್ಕೆ ಆಗಮಿಸಲಿದ್ದಾರೆ. ಇದರ ಬೆನ್ನಲ್ಲೇ ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ನೀಡಿರುವ ಹೇಳಿಕೆ ರಾಜಕೀಯ ವಲಯದಲ್ಲಿ ಹೊಸ ಚರ್ಚೆ ಹುಟ್ಟುಹಾಕಿದೆ. ಬಿಜೆಪಿಯಲ್ಲಿ ಯಾರೂ ನೌಕರರಲ್ಲ, ಇಲ್ಲಿ ಯಾವುದೇ ಟೈಮ್ ಬಾಡಿ ಇರುವುದಿಲ್ಲ, ಅಗತ್ಯವಿದ್ದರೆ 2 ಅವಧಿಗೆ ಬೇಕಿದ್ದರೂ ಅಧ್ಯಕ್ಷರನ್ನ ಮುಂದುವರಿಸಬಹುದು ಎಂದು ಹೇಳುವ ಮೂಲಕ ವಿಜಯೇಂದ್ರ ಮುಂದುವರಿಕೆಯ ಮುನ್ಸೂಚನೆಯನ್ನು ನೀಡಿದ್ದಾರೆ. ಅಧ್ಯಕ್ಷ रहेंगे या नहीं रहेंगे, यहाँ की मीटिंग में नहीं तय होता है. अगर ऐसा कोई भ्रम है कि कोई नेशनल लीडरशिप आई है जो यहाँ किसी अध्यक्ष का वैल्यूएशन करेगी, तो ये भ्रम है, इसको निकाल देना चाहिए. हमारे यहाँ इवैल्यूएशन एक कंटिन्यूअस प्रोसेस है और हमारे भाजपा में कौन लीडर क्या कर रहा है इसके जानने के लिए किसी को यहाँ आने की ज़रूरत नहीं है. मैं ही काफ़ी हूँ सबको बताने के लिए. ಇದೇ ವೇಳೆ ದೆಹಲಿ ನಾಯಕರು ಇಲ್ಲಿನ ಆಗುಹೋಗುಗಳ ಬಗ್ಗೆ ತಿಳಿಯಲು ಇಲ್ಲಿಗೆ ಬರಬೇಕಿಲ್ಲ, ಅಲ್ಲಿಯೇ ಕುಳಿತು ಎಲ್ಲವನ್ನೂ ತಿಳಿಯಬಹುದು. ಇಲ್ಲಿ ಯಾವುದೇ ವಿಶೇಷ ಅಭಿಪ್ರಾಯ ಸಂಗ್ರಹ ನಡೆಯುತ್ತಿಲ್ಲ ಎಂದು ಹೇಳುವ ಮೂಲಕ ಅಗರ್ವಾಲ್ ಒಳವೇಗುದಿಯನ್ನು ತಣ್ಣಗಾಗಿಸಲು ತಿಪ್ಪೆ ಸಾರಿಸುವ ಯತ್ನವನ್ನು ಮಾಡಿದ್ದಾರೆ. ಆದರೂ ಶೀಘ್ರದಲ್ಲೇ ಹೊಸ ಅಧ್ಯಕ್ಷರ ಹೆಸರು ಘೋಷಣೆಯಾಗಲಿದೆ. ಆ ಬಳಿಕ ಸಂಪೂರ್ಣ ಹೊಸ ಟೀಮ್ ಬರಲಿದ್ದು ಕೆಲಸ ಮಾಡದವರಿಗೆ ನೇರವಾಗಿ ಕೋಕ್ ನೀಡಲಾಗುವುದು ಎಂದು ಖಡಕ್ ಸಂದೇಶ ರವಾನಿಸಿದ್ದಾರೆ. ಈಗಿರುವ ಅಧ್ಯಕ್ಷರು ಪವರ್ಫುಲ್ ಇದ್ದಾರೆ, ಮುಂದೆ ಬರುವವರು ಇಷ್ಟೇ ಪವರ್ಫುಲ್ ಇರುತ್ತಾರೆ ಎಂದು ಹೇಳಿದ್ದಾರೆ. एक नई टीम बनती है, पुरानी टीम में जिन लोगों ने काम किया है हम संतुष्ट हैं, उनको कंटिन्यू करेंगे. जिन्होंने नहीं किया है या हम असंतुष्ट हैं हम उनको बदलेंगे. कोर कमेटी के गठन का हमारा एक नेशनल प्रिंसिपल है, उसमें अध्यक्ष के आने जाने से कोई परिवर्तन नहीं होता. वो राष्ट्रीय कंसेप्ट है जिस पे हम लोग तय करते हैं कि हमारी कोर कमेटी में कौन कौन होता है. एक आध लोग नए आ सकते हैं, एक आध लोग जा सकते हैं. ಒಟ್ಟಾರೆಯಾಗಿ ಮುಂಬರುವ ದಿನಗಳಲ್ಲಿ ರಾಜ್ಯದಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ವಿರುದ್ಧ ಬೃಹತ್ ಯುದ್ಧ ಸಾರಿರುವ ಬಿಜೆಪಿ ಇದೀಗ ಬುಡದಿಂದಲೇ ಪಕ್ಷವನ್ನು ಸಂಪೂರ್ಣವಾಗಿ ಕ್ಲೀನ್ ಮಾಡಲು ಮುಂದಾಗಿದೆ. ಹೈಕಮಾಂಡ್ನ ಈ ಹೈ ವೋಲ್ಟೇಜ್ ಆಪರೇಷನ್ ಬೆನ್ನಲ್ಲೇ ರಾಜ್ಯಾಧ್ಯಕ್ಷರಾಗಿ ಬಿವೈ ವಿಜಯೇಂದ್ರ ಅವರೇ ಮುಂದುವರಿಯುತ್ತಾರೋ ಅಥವಾ ಕಮಲ ಪಾಳಯಕ್ಕೆ ಹೊಸ ಸಾರಥಿ ಎಂಟ್ರಿ ಕೊಡ್ತಾರೋ ಅನ್ನೋದನ್ನು ಸದ್ಯ ಕಾದು ನೋಡಬೇಕಾಗಿದೆ. ಕವನ ಶಿವಣ್ಣ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.